13ನೇ ದಿನ 30ನೇ ತಾರೀಕು. ಇವತ್ತೊಂದು ನಾನೊಂಥರ ಒಂದು ದಿಟ್ಟ ಹೆಜ್ಜೆಯನ್ನು ತೊಗೊಂಡಿದ್ದೀನಿ. ಸ್ಕೂಲ್ಗೆ ಸೈಕಲ್ ಹೋಗಬೇಕು ಅಂತ ಹೇಳಿ 30ನೇ ತಾರೀಕು. ನಿನ್ನೆ 29 ನಾನು ಪೆಡಲ್ ಮಾಡಲಿಲ್ಲ, ರೆಸ್ಟ್ ಮಾಡಿದೆ. ಯಾಕೆ ರೆಸ್ಟ್ ಮಾಡಿದೆ ಅಂತ ಹೇಳಿದ್ರೆ, ನಾಳಿಕೆ ಸೈಕಲಲ್ಲಿ ಸ್ಕೂಲ್ಗೆ ಹೋಗಬೇಕು ಅನ್ನೋಕ್ಕೋಸ್ಕರ. ಸುಮ್ಮನೆ ಓದೋಕ್ಕಾಗುತ್ತಾ? ಅದಕ್ಕೆ ಆದಂಥ ಒಂದು ಪ್ರಿಪ್ರೇಷನ್ ಬೇಕಾಗುತ್ತೆ ನಮಗೆ. ಏನೆಲ್ಲ ಪ್ರಿಪ್ರೇಷನ್ ಬೇಕು ಅಂದರೆ ರೆಡಿ ಮಾಡ್ಕೋಬೇಕಾಗತ್ತೆ. ನಾಳೆ ಯಾವ ರೀತಿ ಹೋಗೋದು, ಅದಕ್ಕೆ ಮೆಟೀರಿಯಲ್ಗಳೇನು ಬೇಕು, ಎಷ್ಟು ಟೈಮ್ ರೀಚ್ ಆಗಬೇಕು ನಾನು ಅಲ್ಲಿಗೆ. ಅದಕ್ಕೋಸ್ಕರ ನೆನ್ನೆನೇ ಏನು ಮಾಡಿದೆ, ಪ್ರಿಪ್ರೇಷನ್ ಶುರು ಹೋದೆ. ಮೊದಲು ಬ್ಯಾಗ್ನ ಫಿಕ್ಸ್ ಮಾಡೋಕ್ಕೆ ಹೋದೆ. ಒಂದು ಪ್ರಾಬ್ಲಮ್ ನನಗೆ ಬಂತು. ಏನು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ, ನೀವು ನೋಡ್ತಾ ಇರ್ಬೋದು, ನನ್ನ ಈ ಏನು ರ್ಯಾಕ್ ಇದೆ ಅದರದ್ದು ಕಂಬಿ ಇದೆಯಲ್ಲ, ಅದು ಸ್ವಲ್ಪ ಬೆಂಡ್ ಆಗಿದೆ. ಅದು ಫಿಕ್ಸ್ ಆಗ್ತಿತ್ತಿಲ್ಲ. ಅದೊಂದು ಪ್ರಾಬ್ಲಮ್ ಆಯಿತು. ಅದಕ್ಕೆ ಏನು ಮಾಡೋದು, ನಾನು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದೆ. ಅದಕ್ಕೊಂದು ಎಕ್ಸ್ಟೆಂಡ್ ಮಾಡಿದ್ರೆ, ಅದು ಏನಿದೆ ಕ್ಲಿಪ್ ಇದೆಯಲ್ಲ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ ಅಂತ ಒಂದು ಐಡಿಯಾ ಗೊತ್ತಾಯಿತು. ಅದಕ್ಕೆ ಬೇಕಾದಂಥ ಮೆಟೀರಿಯಲ್ನ ನಾನು ಅಂಗಡಿಯಿಂದ ಪರ್ಚೇಸ್ ಮಾಡ್ಕೊಂಬಂದು ಹೊಲಿಬೇಕಲ್ಲ. ಇವಾಗ ನನಗೆ ಟೈಲರಿಂಗ್ ಬರುತ್ತೆ, ಹಾಗಾಗಿ ಹೊಲಿಯೋದಕ್ಕೆ ನಾನು ರೆಡಿ ಆದೆ. ಹೊಲಿಯೋದಕ್ಕೆ ಮಿಷಿನ್ ಬೇಕಲ್ವ, ಮಿಷಿನ್ ಇತ್ತು ನಮ್ಮನೆ. ಮಿಷಿನ್ ಇದೆ, ಟೇಪ್ ಬೇಕು, ಅಳತೆ ಮಾಡ್ಕೊಳ್ಳೋದಕ್ಕೆ ಕತ್ರಿ ಬೇಕು ಅಂತ ಹೇಳಿ ಫಸ್ಟ್ ಏನು ಮಾಡಿದೆ, ನಾನು ಟೇಪ್ ತೊಗೊಂಡೆ. ನೆಕ್ಸ್ಟು ಕತ್ರಿ ಬೇಕು, ಕತ್ರಿನೂ ನಾನೇನು ಮಾಡಿದೆ, ಅಲ್ಲೇ ಇತ್ತು, ತೊಗೊಂಡಿಟ್ಕೊಂಡೆ. ದಾರ ಓಕೆ, ಅದಕ್ಕೆ ಮ್ಯಾಚ್ ಆಗಬೇಕಲ್ಲ, ಬ್ಲ್ಯಾಕ್ ಕಲರಿಂದ ಮ್ಯಾಚ್ ಆಗ್ತಾಯಿತ್ತು. ಬಾಬಿನ್ ಇತ್ತು, ಆಮೇಲಿಂದ ಚರ್ಕಿ ಇತ್ತು, ಅದನ್ನೆಲ್ಲ ತೊಗೊಂಡು ಆಲ್ರೆಡಿ ಸುತ್ತಿತ್ತು. ಚೆಕ್ ಮಾಡಿದೆ ನಾನು, ಆಗುತ್ತೋ ಇಲ್ವೋ ಅಂತ ಹೇಳಿ. ಆಗುತ್ತೆ, ಕಲರ್ ಮ್ಯಾಚ್ ಆಗುತ್ತೆ. ಅಲ್ಲಿ ನನ್ನ ಮಗ ನೋಡ್ತಾ ಇದ್ದಾನೆ, ಏನು ಮಾಡ್ತಾನೆ ನಾವಪ್ಪ, ಯಾವತ್ತೂ ಮಿಷಿನ್ ಮೇಲೆ ಕೂತಿಲ್ಲ ಅಂತ. ಅವನಿಗೆ ಗೊತ್ತಿಲ್ಲ ಅಷ್ಟೇ. ಈ ದಾರ ಪೋಣಿಸೋದಿದೆಯಲ್ಲ ಒಂಥರ ಚೆಂದ ಅಲ್ಲಿ, ಅಂತೇನು ಕಷ್ಟ ಏನಿಲ್ಲ. ಆದರೆ ಸರಿಯಾದ ರೀತಿ ಏನು ಮಾಡಬೇಕು, ಪೋಣಿಸ್ಬೇಕಾಗುತ್ತೆ. ಅಲ್ಲಿ ನನಗೆ ರೂಢಿ ಇರೋದ್ರಿಂದ PU ಎಲ್ಲ ಓದಬೇಕಾದ್ರೆ ನಾನು ಶರ್ಟೆಲ್ಲ ಸ್ಟಿಚ್ ಮಾಡ್ತಾಯಿದ್ದೆ ನಾನು PUನಲ್ಲಿ. ಆಮೇಲೆ ಡಿಗ್ರಿಗೆ ಹೋದ್ಮೇಲೆ ಬಿಟ್ಟೆ ನಾನು. ಯಾಕೆಂದರೆ ಬೇರೆ ಕಡೆ ಹೋದ್ರಿಂದ ಡಿಗ್ರಿಗೆ ನಮ್ಮ ಅಣ್ಣ ಅಂದರೆ ನಮ್ಮ ಕಸಿನ್ಸು ಅವರೆಲ್ಲ ಟೈಲರಿಂಗ್ ಅಂಗಡಿ ಇದೆ, ಅವ್ರ ಅಂಗಡಿಯಲ್ಲಿ ಏನು ಮಾಡ್ತಾಯಿದ್ದೆ, ನಾನು ರಜದಲ್ಲಿ ಹೋಗಿ ಕೆಲಸ ಮಾಡುವೆ. ಇಲ್ಲಿ ಇವೆಲ್ಲ ಪೋಣಿಸೋದೆಲ್ಲ ತುಂಬ ಸುಲಭ. ಕಷ್ಟ ಅಂದರೆ ಸೂಜಿ ಪೋಣಿಸೋದು, ಅದೇ ಅಲ್ಲಿ ಕಷ್ಟವಾದಂಥ ಕೆಲಸ. ಮೊದಲೆಲ್ಲ ಈಸಿ ಇತ್ತು, ಕಣ್ಣು ಚೆನ್ನಾಗಿ ಕಾಣವು. ಇವಾಗ ಅಷ್ಟು ಕಾಣಲ್ಲ. ಹಾಗಾಗಿ ನಾನು ಸಾಕಷ್ಟು ಪ್ರಯತ್ನಗಳನ್ನ ತಗೊಂಡಿದ್ದೀನಿ ಅಲ್ಲಿ. 1 ಚಾನ್ಸ್, 2nd ಚಾನ್ಸ್, 3rd ಚಾನ್ಸ್, 4th ಚಾನ್ಸ್, ಆ ಥರ ಸುಮಾರು ಸಲ ಟ್ರೈ ಮಾಡಿದೆ. ಕನ್ನಡಕ ಎತ್ತು ಸಹ ಏನು ಮಾಡಿದೆ, ಪೋಣಿಸೋದಕ್ಕೆ ಟ್ರೈ ಮಾಡಿದೆ. ಸುಮಾರು ಸಲ ಪ್ರಯತ್ನಗಳು ಮಾಡಿದ ಮೇಲೆ ನಾವು ಖಂಡಿತವಾಗ್ಲೂ ಪೋಣಿಸ್ತೀವಿ ಅಂತ ಹೇಳಿ ನಾನೇನು ಮಾಡಿದೆ, ಪ್ರಯತ್ನ ಪಡ್ತಾನೇ ಇದ್ದೆ. ಕಡೆದಾಗಿ ನಾನೇನಾಯಿತು, ಪ್ರಯತ್ನ ಸಕ್ಸಸ್ ಆಗುತ್ತೆ ಅಂತಲೇ ಟ್ರೈ ಮಾಡಿದ್ದೀನಿ ನಾನಲ್ಲಿ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಟ್ರೈ ಮಾಡಿದೆ ನೋಡಿ, ಸಕ್ಸಸ್ ಆಯಿತು. ಈಗ ಬಾಬಿನ ಕೆಳಗಡೆ ಹಾಕಿ ಥ್ರೆಡ್ನ ಮೇಲ್ಗಡೆ ಬರಬೇಕು. ಒಂದು ರೋಲ್ನ ಮಿಷಿನ್ನ ಸುತ್ತಿಸಿದ್ರೆ ಮೇಲ್ಗಡೆ ಬರುತ್ತೆ. ಈಗ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡುವಂಥದ್ದು. ಸ್ಟೆಪ್ ಬೈ ಸ್ಟೆಪ್ 4 ಪೀಸಸ್ ಬೇಕಿತ್ತು ನನಗೆ. ಈ ಥರ ನಾನು ಮಾಡಿದೆ, ಹೊಲಿಯೋದಕ್ಕೆ ಶುರು ಮಾಡಿದೆ. ಮೊದಲು ಏನು ಮಾಡಿದೆ, ಏನು ಪ್ಲಾಸ್ಟಿಕ್ ಟೈಪ್ ಇದೆ ಅದನ್ನು ಹೊಲ್ಕೊಂಡು ಅದಕ್ಕೆ ಕ್ಲಿಪ್ ಆಗೋ ಥರ ಅದನ್ನು ಹೊಲಿಬೇಕಿತ್ತು. ಆಯಿತು, ಅದೇನು ಸುಲಭ ಇತ್ತು, ಅದೇನು ಕಷ್ಟ ಏನಿಲ್ಲ. ನೋಡಿ, ನಾನು ಈ ಥರ ಹೊಲಿತಾ ಇದ್ದೀನಿ. ಈ ಥರ 4 ಪೀಸಸ್ನ ನಾನು ರೆಡಿ ಮಾಡಿಕೊಂಡೆ. ರೆಡಿ ಮಾಡ್ಕೊಂಡ ಮೇಲೆ ಗೊತ್ತಾಯಿತು ನನಗೆ ಎಷ್ಟು ಬೇಕಿತ್ತು ಅಂತ ಹೇಳಿ. ನೆಕ್ಸ್ಟು ಒಂದು ತಪ್ಪು ಮಾಡಿದೆ ನಾನಿಲ್ಲಿ. ಹೊಲಿಬೇಕಾದ್ರೆ ಒಂದೇ ಸೈಡ್ ಹಾಕ್ಬಿಟ್ಟಿದ್ದೆ ಇವೆರಡನ್ನೂ. ಅದು ರಾಂಗು. ಅಲ್ಲೊಂದು ಸ್ವಲ್ಪ ಕೆಲಸ ಹಿಡಿತು ನನಗೆ. ಮತ್ತೇನು ಮಾಡಿದೆ, ಸೂಜಿ ತಗೊಂಡು ಆ ಥ್ರೆಡ್ನೆಲ್ಲ ತೆಗೆದು
ಅದನ್ನು ರಿಮೂವ್ ಮಾಡಿ ಮತ್ತೆ ಏನು ಮಾಡಿದೆ, ಹಿಂದ್ಗಡೆ ಅದನ್ನಿಟ್ಟು ಮತ್ತೆ ಹೊಲ್ದಾದ್ಮೇಲೆ ಈ 4 ಪೀಸಸ್ ಏನಾಯಿತು, ರೆಡಿ ಆಯಿತು. ಅಲ್ಲಿ ಇವಾಗ ಚೆಕ್ ಮಾಡಬೇಕಲ್ಲ ನಾವು ಹೊಲ್ದಿರೋದು ಪರ್ಫೆಕ್ಟಾಗಿದೆ ಇಲ್ವೋ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಬ್ಯಾಗ್ ತಗೊಂಡು ನೋಡಿ ಸ್ಟಿಕ್ ಮಾಡಿದೆ. ಈ ಕಡೆ ಸ್ಟಿಕ್ ಆಯಿತು ನೋಡಿ, ಪರ್ಫೆಕ್ಟಾಗಿ ಕೂತ್ಕೊಂಡಿದೆ ಮಾತ್ರ. ಒಂದು ಸೈಡ್ ಪರ್ಫೆಕ್ಟಾಗಿ ಕೂತ್ಕೋತು. ಆ ಕಡೆ ನೋಡೋಣ, ಆ ಕಡೆನೂ ಸರಿ ಇದೆಯೋ ಇಲ್ವೋ ಅಂತ ಹೇಳಿ ಆ ಕಡೆನೂ ಹಾಕ್ತಾಯಿದ್ದೀನಿ. ಸ್ಟಿಕ್ ಆಯಿತು ಒಂದು ಸೈಡು, ಇನ್ನೊಂದು ಸೈಡು ಸ್ಟಿಕ್ ಆಯಿತು. ಹಾಂ, ಇದು ಸಹ ಪರ್ಫೆಕ್ಟಾಗಿ ಕೂತ್ಕೊಂಡಿದೆ. ಈಗ ಬ್ಯಾಗ್ನ ಫಿಕ್ಸ್ ಮಾಡೋದಕ್ಕೆ ಸೈಕಲ್ ಹತ್ರ ಬಂದು ಟ್ರೈ ಮಾಡ್ತಾಯಿದ್ದೀನಿ. ಇದು ಅದುವೇ ಮೇಡೆ ಆರಾಮಾಗಿ ಕ್ಲಿಪ್ ಆಗುತ್ತೆ. ಇಲ್ಲಿ ಇವಾಗ ಬೇಕಾಗಿರೋದು ಟ್ರೈ ಮಾಡಿದೆ. ಒಂದು ಎರಡು ಡಬಲ್ ಹಾಕಿದ್ದೆ. ಅಲ್ಲಿ ಡಬಲ್ ಹಾಕೋ ಅವಶ್ಯಕತೆ ಇತ್ತಿಲ್ಲ, ಯಾಕೆ ಅಷ್ಟು ಏನು ಡಿಸ್ಟೆನ್ಸ್ ಜಾಸ್ತಿ ಇರ್ತಿಲ್ಲ. ಒಂದು ಕಿತ್ತಾಕಿ ಇನ್ನೊಂದಕ್ಕೆ ಇವಾಗ ಏನು ಮಾಡಿದೆ, ಸ್ಟಿಕ್ ಮಾಡಿದೆ. ಪರ್ಫೆಕ್ಟಾಗಿ ಕೂತ್ಕೊಂಡಿದೆ. ಒಂದು ಪಾರ್ಟ್ ಮುಗೀತು. ಇಲ್ಲಿ ಸೆಕೆಂಡ್ ಪಾರ್ಟು ಸೀಟ್ ಕವರ್ ತಂದಿದ್ದೆ. ಸೀಟ್ ಕವರ್ ಹಾಕೋಣ, ಯಾಕೆ ಸ್ವಲ್ಪ ಜಾಸ್ತಿ ದೂರ ಹೋಗ್ತಾ ಇರೋದಲ್ವ, ಸ್ವಲ್ಪ ಚೆನ್ನಾಗಿರಲಿ ಸೀಟು ಪ್ಲಸ್ ಸೀಟ್ ಕವರು ಅಂತ ಹೇಳಿ ಅದಕ್ಕೆ ನನ್ನ ಮಗ ಹೆಲ್ಪ್ ಮಾಡೋದಕ್ಕೆ ಬಂದ. ಸೀಟ್ ಕವರ್ ಹಾಕ್ತೆ. ಅದೇನು ತುಂಬ ಈಸಿ ಇದೆ ಸೀಟ್ ಕವರ್, ಏನು ಯಾರು ಬೇಕಾದ್ರೂ ಹಾಕ್ಬೋದು. ಬರೀ ಥ್ರೆಡ್ ಅಷ್ಟೇ, ಥ್ರೆಡ್ ಲೂಸ್ ಮಾಡೋದು. ಆಮೇಲಿಂದ ಕೆಳಗಡೆ ಎಳೆದ್ರೆ ಕೆಳಗಡೆ ಕೂತ್ಕೊಳ್ಳುತ್ತೆ. ಆಮೇಲೆ ಥ್ರೆಡ್ನ ಏನು ಮಾಡಿದ್ರೆ ಟೈಟ್ ಮಾಡಿದ್ರೆ, ಅಲ್ಲಿ ನನ್ನ ಮಗ ನೋಡಿ ಟೈಟ್ ಮಾಡ್ತಾಯಿದ್ದಾನೆ. ಟೈಟ್ ಎಲ್ಲ ಕಡೆನೂ ಚೆಕ್ ಮಾಡ್ತಾಯಿದ್ದೀನಿ. ಈ ಟೈಟ್ ಮಾಡಬೇಕು. ಅವನು ಆಟ ಆಡ್ತಾಯಿದ್ದಾನೆ, ಅದನ್ನು ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿ ಹೆಲ್ಮೆಟೆಲ್ಲ ಹಾಕ್ಕೊಂಡು ನಾನು ಸೈಕಲ್ ಹೊಡಿತೀನಿ ಅಂತ ರೆಡಿಯಾಗಿ ಕೂತಿದ್ದಾನೆ. ಇಲ್ಲಿ ಥ್ರೆಡ್ ಟೈಟ್ ಮಾಡ್ತಾಯಿದ್ದೀನಿ ನಾನು. ಫುಲ್ ಟೈಟ್ ಮಾಡಬೇಕು. ಫುಲ್ ಟೈಟ್ ಆದಮೇಲೆ ಆ ಥ್ರೆಡ್ ಏನಿದೆ ಒಂದು ನಾಟ್ ಮಾಡಿ ಒಳಗಡೆ ತೆಳಬೇಕು. ಯಾಕೆಂದರೆ ಗೊತ್ತಾಗಬಾರ್ದಲ್ಲ ದಾರ ಇದೆಯೋ ಇಲ್ವೋ ಅಂತ ಹೇಳಿ. ಅದಕ್ಕೋಸ್ಕರ ಏನು ಮಾಡಿದೆ, ಒಂದು ನಾಟ್ ಹಾಕಿ ಅಲ್ಲಿ ಒಳಗಡೆಗೆ ತೆಳೋದಕ್ಕೆ ಇದು ಮಾಡಿದೆ. ಅದು ಆಗುತ್ತೆ, ಏನು ತೊಂದರೆ ಇಲ್ಲ, ನೀಟಾಗಿ ಕೂತ್ಕೊತ್ತು. ಇಲ್ಲಿಗೆ ಸೀಟ್ ಕವರ್ದೊಂದು ಕೆಲಸ ಮುಗೀತು. ನೆಕ್ಸ್ಟ್ ಕ್ಲೀನಿಂಗ್, ಸೈಕಲ್ನ ಕ್ಲೀನ್ ಮಾಡಬೇಕು. ಯಾಕೆಂದರೆ ಫುಲ್ ಒಂದು ಸ್ವಲ್ಪ ಆಗಲೇ ಸುಮಾರು ದಿನ ಆಯಿತು, ನಿಯರ್ಲಿ 2 ವಾರ ಏನೂ ಕ್ಲೀನ್ ಮಾಡಿಲ್ಲ ನಾನು. ಅದಕ್ಕೆ ಗ್ಲೌಸ್ ತಂದಿದ್ದೆ ಕ್ಲೀನಿಂಗೋಸ್ಕರ. ಇಲ್ಲಾಂದರೆ ಆ ಗ್ರೀಸು ಹಬ್ಬ ಎಲ್ಲರೂ ಮತ್ತು ಏಟಾಗೋದು. ಅದಕ್ಕೆ ಸೈಕಲ್ದು ಏನು ಬ್ಯಾಗ್ ಇದೆ ಅದನ್ನು ರಿಮೂವ್ ಮಾಡಿ, ಯಾಕೆಂದರೆ ಕ್ಲೀನ್ ಅಂತ ಹೇಳಿದ್ರೆ ನಾನು ಮಾಡೋದು ನೀರೆಲ್ಲ ಹೊಡಿಯೋಕ್ಕೆ ಹೋಗಲ್ಲ, ಒರೆಸ್ತೀನಿ. ಒರೆಸ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಆಯಿಲ್ಲು ಅಥವಾ ಎಲ್ಲರೂ ಪ್ರಾಬ್ಲಮ್ ಇದೆ ನಟ್ಟು ಗಿಟ್ಟು ಅದನ್ನೆಲ್ಲ ನೋಡಿ ಮಾಡೋವಂಥದ್ದು. ಎಲ್ಲ ನೀಟಾಗಿ ಒರೆಸಿ ಚೈನೆಲ್ಲ ಕ್ಲೀನ್ ಮಾಡಿದೆ ನಾನು, ಯಾಕೆ ಸ್ವಲ್ಪ ಫ್ರೀ ಆಗಬೇಕಲ್ಲ. ನೆಕ್ಸ್ಟು ಆಯಿಲೆಲ್ಲ ಹಾಕ್ತೆ. ಈಗ ನೀಟಾಯಿತು ಸೈಕಲ್ಲು. ಮತ್ತು ಕೊಳೆ ನೋಡಿರ್ಬೋದು, ಗ್ರೀಸ್ ಫುಲ್ಲು ಗ್ರೀಸ್ ಆಗಿದೆ ಕೈಯೆಲ್ಲ. ಅದು ಈ ಗ್ಲೌಸು ರಬ್ಬರ್ ಆಗೋದ್ರಿಂದ ಒಂದು ಸಲ ವಾಶ್ ಮಾಡೋರು ಸಾಕು, ಅದು ನೀಟಾಗಿ ಗ್ರೀಸ್ ಹೊರಟೋಯ್ತು ಅಲ್ಲಿ. ಅದು ನನ್ನ ಕೈ ಏನಾರು ಆ ಥರ ಗ್ಲೌಸ್ ಹಾಕಲಿಲ್ಲ ಅಂದರೆ ಗ್ರೀಸ್ ಹಾಗೆ ಆಗಿರೋದು. ಅಲ್ಲಿ ಸೈಕಲ್ ಕ್ಲೀನಿಂಗ್ ಕೆಲಸನೂ ಕಂಪ್ಲೀಟ್ ಆಯಿತು. ಇಲ್ಲಿ ನೆಕ್ಸ್ಟು ಇದೇ ಮೇಯ್ನ್ ಇದ್ದಿದ್ದು ಸೈಕಲ್. ನೋಡಿ ಪರ್ಫೆಕ್ಟಾಗಿ ಇವಾಗ ರೆಡಿ ಸೈಕಲ್. ಈಗ 30ನೇ ತಾರೀಕಿಗೆ ಬರೋಣ. ನಾವಲ್ಲಿ ಏನು ಮಾಡಿದೆ, ಎದ್ದೆ, ರೆಡಿಯಾದೆ. ನಾನು ರೆಡಿ ಆದಮೇಲೆ ಫಸ್ಟು ಬಿಸಿನೀರು ಕುಡಿದು ಪರಂಗಿಣ್ಣು ತಿಂದೆ. ನನ್ನ ಮಗ ಇದ್ದೊಂದು ಸುಮ್ಮನೆ ಇರಲಿಲ್ಲ. ಅಪ್ಪ ಹಳಸಿನಣ್ಣು ಕುಯ್ಯಿ ಅಂತ ಇಟ್ಕೊಂಡ. ಹಳಸಿನಣ್ಣು ಕುಯ್ದು ಅವನಿಗೂ ಕೊಟ್ಟು ನಾನು ಒಂದು ಸ್ವಲ್ಪ ಹಳಸಿನಣ್ಣು ತಿಂದೆ. ರುಚಿಯಾಗಿತ್ತು. ನೆಕ್ಸ್ಟು ರೆಡಿ, ಪರ್ಫೆಕ್ಟಾಗಿ ರೆಡಿ ಆದೆ. ಇನ್ನು ನನ್ನ ಮಿಸ್ಸಸ್ಸು ಟಿಫನ್ ರೆಡಿ ಮಾಡಿದ್ಲು. ಟಿಫನ್ ಇಟ್ಲು. ಇಲ್ಲಿ ಬೇಡ ಸ್ಕೂಲಲ್ಲಿ ತಿನ್ನೋಣ ಅಂತೇಳಿ ರಾಗಿ ಗಂಜಿ ಕೊಟ್ಟಲು. ಒಂದು ಲೋಟ ರಾಗಿ ಗಂಜಿ ಕುಟ್ಕೊಂಡೆ. ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ಹೊರಡೋದಕ್ಕೆ ರೆಡಿ ಆದೆ. 7:15ಗೆ ರೆಡಿ ಆದೆ ನಾನು. 7:15ಗೆ ರೆಡಿ ಆದ್ರಿಂದ ಹೊರಡೋದಕ್ಕೆ ಶುರು ಆದೆ. ದಾರಿಲಿ ಸಿಂಗಮ್ನವ್ರಿಗೊಂದು ನಮಸ್ಕಾರ ಹಾಕಿ ಹೊರಡ್ತಾಯಿದ್ದೆ. ಮತ್ತು ಕೃಷ್ಣಾಪುರದ ಹತ್ರ ಹೋಗಿ ನಾನು ನಾರ್ಮಲ್ ಪೆಡಲ್ ಮಾಡಿದ್ದು. ಅಲ್ಲಿ ಕೃಷ್ಣಾಪುರದ ಹತ್ರ ಸ್ವಲ್ಪ ರೆಸ್ಟ್ ಬೇಕಿತ್ತು.
ನಾನು ಮಾಡಿದೆ, ರೆಸ್ಟ್ ಮಾಡಿದೆ. ಯಾಕೆಂದರೆ ಹತ್ತದ ಮೇಲೆ ಸುಸ್ತಾಗೇ ಆಗೋದು. ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ಮತ್ತೆ ನಾನು ಪ್ರಯಾಣವನ್ನು ಶುರು ಮಾಡಿದೆ. ನಾರ್ಮಲ್ ಪೆಡಲ್ ನಾನು ಮಾತ್ರ ಇವತ್ತಂತೂ ಅಷ್ಟೊಂದು ಫೋರ್ಸ್ಫುಲಿಯಾಗಿ ನಾನು ಪೆಡಲ್ ಮಾಡ್ತಾನೇ ಇಲ್ಲ. ಇದು ಕ್ಯಾರ್ಪೇಟೆಗೆ ಹೋಗಬೇಕಾದ್ರೆ KHBಯಿಂದ ಮುಂದೆ ಬರುವಂಥದ್ದು. ಇದು ಡೌನ್ ಇದೆ. ಇಲ್ಲಿ ಜಲ್ಸೂರ್ ಹೈವೇ ಹೋಗುತ್ತೆ ಕ್ಯಾರ್ಪೇಟೆಯಿಂದ ಜಸ್ಟ್ 1 ಕಿಲೋಮೀಟ್ರು ಹಿಂದೆ ಅದು. ಆ ಜಲ್ಸೂರ್ ಹೈವೇ ಇಂದ ಕೆಲವೊಂದು ಸ್ವಲ್ಪ ಡೇಂಜರು, ಎಲ್ಲ ಕಡೆಯೂ ವೆಹಿಕಲ್ ಬರ್ತವೆ, ತುಂಬ ನಿಧಾನಕ್ಕೆ ಹೋಗಬೇಕಾಗಿದೆ ಅಲ್ಲಿ. ಅಂದರೆ ಹಂಪ್ಸು ಇದೆ, ಹಂಪ್ ಹಾಕಿದ್ದಾರೆ ಎಲ್ಲ ಕಡೆಯೂ ಸ್ಪೀಡ್ ಬ್ರೇಕ್ಸ್ನ. ಆದ್ರೂ ವೆಹಿಕಲ್ಗಳು ಹೆಂಗಪ್ಪ ಅಂದರೆ ನಮ್ಮಲ್ಲಿ ಇನ್ನು ನೋಡ್ಬೋದು ಇವಾಗ ಆ ಕಡೆಯಿಂದ ಬರೋರೆಲ್ಲ ನೋಡಿ ಲೆಫ್ಟ್ ಸೈಡಲ್ಲಿ ಬರೋರು, ಇವರೆಲ್ಲ ರೈಟ್ ಸೈಡಲ್ಲಿ ಬರ್ತಾರೆ. ಹಂಪ್ಸನ್ನ ಅವಾಯ್ಡ್ ಮಾಡಬೇಕು ಅಂತ ಇವರೆಲ್ಲ ರೈಟ್ ಸೈಡಲ್ಲಿ ಬರ್ತಾರೆ. ನೋಡಿ ಎಷ್ಟು ಡೇಂಜರ್ ಅದು. ನಮಗೂ ತೊಂದರೆ, ಅವ್ರಿಗೂ ತೊಂದರೆ. ಅಲ್ಲಿ ಎಷ್ಟೋ ಸಲ ನೋಡಿದ್ದೀನಿ, ಮ್ಯಾಕ್ಸಿಮಮ್ ಮಾಡೋದು ಇದೊಂದಾರು ಕಾರ್ಗಳು ಸಹ ಇದೆ ಈ ಕಡೆ ಬರ್ತಾರೆ ಹಂಪ್ಸ್ ಅವಾಯ್ಡ್ ಮಾಡಬೇಕು ಅಂತ ಅಲ್ಲಿ. ನೆಕ್ಸ್ಟು ಇನ್ನೇನು ನಾನು ಕ್ರಾಸ್ ಆದೆ ನಮ್ಮ ಶಾಲೆ ಹತ್ರಕ್ಕೆ. ನಮ್ಮ ಶಾಲೆ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ಕ್ಯಾರ್ಪೇಟೆ ಇಲ್ಲಿ. ಹಂಗಾಗಿ ಇದು ಮೇನ್ ರೋಡ್ ಅದು. ಇದು ಹೊಸ ಕಿಕ್ಕಿರಿ ರೋಡ್ ಅಂತ ಹೇಳ್ತೀವಿ ಈ ರೋಡನ್ನ. ಆ ರೋಡು ಚೆನ್ನಾಗಿದೆ ಅಂತ ಏನು ಮಾಡಿ ನಾನು ಅದೇ ರೋಡಲ್ಲಿ ಏನು ಮಾಡಿದೆ, ಪಾಸ್ ಆಗ್ತಾಯಿದ್ದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಗಿಜಿ ಅಂತ ಇದೆ, ಅಂದರೆ ಇದು ಸಿಟಿ ಅಂತಲೇ ಅರ್ಥ. ಅಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಇಲ್ಲಿ ಅಲ್ಲಿಗೂ ಇಲ್ಲಿಗೂ ಒಂದು 1/2 ಕಿಲೋಮೀಟ್ರ್ ಇದ್ದೇ ಇರುತ್ತೆ. ಇದೇ ಫಸ್ಟ್ ಟೈಮ್ ಎಲ್ಲರೂ ನನ್ನೇ ನೋಡೋರು, ಇದ್ಯಾವುದು ಕಾಡು ಪ್ರಾಣಿ ಓಡ್ತಾ ಇದೆಯಲ್ಲಪ್ಪ ಅಂತ. ಬ್ಯಾಗ್ ಹಿಂದ್ಗಡೆ ಇದೆ, ಹೆಲ್ಮೆಟ್ ಇದೆ, ಒಂಥರ ಕೆಲವು ಸೈಕಲ್ ಹೊಡೆಯೋದು ಅಪರೂಪ ಅಲ್ವಾ ಎಲ್ಲರೂ. ಅದರಲ್ಲೂ ಈ ಥರ ಹೆಲ್ಮೆಟ್ ಹಾಕೊಂಡು ಹೊಡಿತೀವಿ ಅಂತ ಹೇಳಿದ್ರೆ ನಮ್ಮ ಸೈಡಲ್ಲಿ ಎಲ್ಲ ನೋಡ್ತಾ ಇರ್ತಾರೆ. ಏನಾರು ನೋಡಲಿ, ನನ್ನ ಆರೋಗ್ಯ ಮುಖ್ಯ ಅಂತ ಹೇಳಿ ನಾನು ಅದಕ್ಕೆಲ್ಲ ಯಾತ್ಕೋ ತಲೆ ಕೆಡಿಸ್ಕೋತಾ ಇಲ್ಲ. ನಾರ್ಮಲಾಗಿ ನಾನು ಪೆಡಲ್ ಮಾಡ್ತಾಯಿದ್ದೀನಿ. ನಾನು ಸಣ್ಣ ಪುಟ್ಟ ಹಂಪಿರೋದನ್ನೆಲ್ಲ ಒಂದು ಸ್ವಲ್ಪ ತಪ್ಪಿಸ್ಕೊಂಡು ಹೋಗ್ತಾಯಿದ್ದೆ. ಇನ್ನೇನು ಒಂದು ಸ್ವಲ್ಪ ಕ್ರಾಸ್ ಅದು ಬತ್ತು ಅಂತೇಳಿದ್ರೆ ನಮ್ಮ ಶಾಲೆ ಸಿಗುತ್ತೆ ಅಲ್ಲಿ. ಇಲ್ಲೇ ಆರಾಮ್ ರೋಡು, ಅಂದರೆ ಒಂದೇ ಫ್ಲ್ಯಾಟ್ ರೋಡ್ ಇದೆ ಇಲ್ಲಿ, ಅಪ್ಪೇನಿಲ್ಲ. ಅದೊಂದು ಕಂಪ್ಲೀಟ್ ಆ ರೋಡು ಅಲ್ಲಿ, ಅಂದರೆ ಚೆನ್ನಾಗೂ ಇದೆ ರೋಡು. ಇನ್ನೇನು ಬಂದಿದೆ ಸ್ವಲ್ಪ ಕ್ರಾಸ್ ಲೆಫ್ಟಿಗೆ ನಾನು ಕ್ರಾಸ್ ಆದೆ ಅಂತ ಹೇಳಿದ್ರೆ ಇಲ್ಲೇ ನೋಡಿ ಲಾರಿ ಸ್ವಲ್ಪ ನೋಡ್ಕೊಳ್ಳೇಬೇಕು. ಆ ಕಡೆ ಹಿಂದೆನೇ ಬರ್ತವೆ ವೆಹಿಕಲ್ಲು. ಒಂದು ಏನಪ್ಪ ಅಂದರೆ ಆ ಕಡೆ ಈ ಕಡೆ ತಿರ್ಕೊಂಡು ಸಿಟಿಲಂತೂ ತುಂಬ ನಿಧಾನಕ್ಕೆ ಹೋಗಬೇಕು ಅಲ್ಲಿ. ಎಲ್ಲೆಲ್ಲಿ ವೆಹಿಕಲ್ ಬರ್ತವೆ ಮತ್ತು ಸಿಗ್ನಲ್ಗಳು ಸಹ ಹಾಕೊಂಡೇ ಹೋಗಬೇಕಾಗುತ್ತೆ. ನುಗ್ಗಿಬಿಡ್ತಾರೆ. ಸೈಕಲ್ ಅಲ್ವಾ ನಮ್ಮದು, ಹೋಯ್ತಾರೆ ಅಂತ. ನಾನು ಕ್ರಾಸ್ ಮಾಡಿ ನಮ್ಮ ಶಾಲೆ ಎಂಟ್ರೆನ್ಸ್ಗೆ ನಾನು ಬಂದೆ. ಇದು ಮಡ್ ರೋಡ್ ಬತ್ತು ಅಂದರೆ ಇದು ನನ್ನ ಶಾಲೆ ಎಂಟ್ರೆನ್ಸ್ ಇಲ್ಲಿ. ಇದು 2ನೇ ದಿನ. ನಾನು 7:30 ಬಿಟ್ಟಿದ್ದು, ಕರೆಕ್ಟಾಗಿ 8:00 ನಾನು ಬಂದೆ. ಇವತ್ತು ನೆನ್ನೆ ಬೈಕಲ್ಲಿ ಬಂದಿದ್ದೆ, ಇವತ್ತು ಸೈಕಲಲ್ಲಿ ಬಂದಿರೋದ್ರಿಂದ ಅಷ್ಟೊಂದೇನು ಟಯರ್ಡ್ ಆಗಿಲ್ಲ. ಆದರೆ ಒಂದು ಸ್ವಲ್ಪ ಟಯರ್ಡ್ ಅನಿಸುತ್ತೆ. ಯಾಕೆ 14 ಕಿಲೋಮೀಟ್ರು ಕಂಟಿನ್ಯೂಸ್ 11ರಿಂದ 3 ಕಿಲೋಮೀಟ್ರ್ ಜಾಸ್ತಿ ಆಯಿತು ಅಂತೇಳಿದ್ರೆ. ಯಾವ ಟೀಚರು, ಒಬ್ಬರು ಟೀಚರು CTS ಅಂತ ಹೇಳ್ತೀವಿ, ಶ್ರೀನಿವಾಸ್ ಅಂತೇಳಿ, ಅವ್ರು ಬಂದಿದ್ದರು. ಏನಪ್ಪ ಸೈಕಲ್ಲು ಅಂದರು. ಹೌದು ಅಣ್ಣ ಅಂತ ನಾನು ಮಾತಾಡಿಸ್ದೆ. ಅಲ್ಲಿ ಇಲ್ಲಿಗೆ ಎಂಟ್ರಿ ಆದೆ. ಇನ್ನು ಶಾಲೆಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೈಕಲ್ ನೋಡೋದೇ ಆಯಿತು. ಅವರು ಪೆಡಲ್ ಮಾಡಿ 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 ಟ್ರೈ ಮಾಡಿದ್ರು ಅಲ್ಲಿ. ಸತೀಶ್ ಅಂತ ಹೇಳಿ ಅವರು ಟ್ರೈ ಮಾಡಿದ್ರು ಹೇಗಿದೆ ಅಂತೇಳಿ. ನೆಕ್ಸ್ಟು ರಿಟರ್ನ್ ನಾನೇನು ಮಾಡಿದೆ, ಜಸ್ಟ್ ಇವತ್ತು ಸ್ವಲ್ಪ ಫುಲ್ ಇದ್ದೆ. ಮಧ್ಯಾಹ್ನ ಊಟ ಆಯಿತು, ಒಂದು ಫಂಕ್ಷನ್ ಇತ್ತು ಅಲ್ಲಿ. ಹಂಗಾಗಿ ಒಂದು ಸೆಂಡ್ ಆಫ್ ಅಲ್ಲಿ ಪ್ರಿನ್ಸಿಪಾಲ್ದು ಇವತ್ತು ಕಡೆ ದಿನ ನಿವೃತ್ತಿ ಆಗಿದ್ದರು. ಅಲ್ಲಿ ಊಟ ಆಯಿತು. ಅಲ್ಲಿಂದ ಒಂದು 5 ಗಂಟೆ ಬಿಟ್ಟೆ ನಾನು ಶಾಲೆನ. ನೆಕ್ಸ್ಟ್ ಸೇಮ್ ಕ್ಯಾರ್ಪೇಟೆ ಟೌನಿಂದ ನಾನು ಬರ್ತಾಯಿದ್ದೆ. ಒಂಥರ ಚೆನ್ನಾಗಿತ್ತು ಅನುಭವ. ಆದರೆ ಮತ್ತೆ ರಿಟರ್ನ್ 14 ಕಿಲೋಮೀಟ್ರ್ ಇದೆಯಲ್ಲ, ಒಂದು ಸ್ವಲ್ಪ ಏನೋ ಒಂಥರ ಆತಂಕ ಆಯಿತು ಅಲ್ಲಿ. ಇರಲಿ ನೋಡೋಣ, ಏನು ಆಲ್ರೆಡಿ ಬಂದಿದ್ದೀನಿ, ಮತ್ತೆ ಹೋಗೋದೇನು ಕಷ್ಟ ಅಲ್ಲ. ಯಾಕೆ ಪ್ರತಿದಿನ ನಾನು ಪೆಡಲ್ ಮಾಡ್ತಾ ಇರೋದ್ರಿಂದ ಏನೂ ಆಗಲ್ಲ ಅಂಥೇಳಿ ನಿಧಾನಕ್ಕೆ. ಎಲ್ಲರೂ ನನ್ನೇ ನೋಡ್ತಿದ್ರು, ಮಾತ್ರ ಏನು ಮಾಡೋದು, ಆಗಲಿ ಪರವಾಗಿಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ನನ್ನ ಪಾಡಿಗೆ ನಾನು ಪೆಡಲ್ ಮಾಡಿಕೊಂಡು ಹೋಗ್ತಾಯಿದ್ದೆ.
ಇದು KHP ಹತ್ರ ಇದೊಂದು ಅಪ್ಪು ಮೇನ್ ಇಲ್ಲಿ ಬರುವಂಥದ್ದು ಜಲಸೂರು ಹೈವೇ ಅಂತ ಹೇಳಿದ್ನಲ್ಲ, ಆ ಹೈವೇ ಹತ್ರ ಒಂದು ಅಪ್ ಬರುತ್ತೆ. ಅದೊಂದು ಅಪ್ ಹತ್ತಿಸ್ತು ಅಂತ ಹೇಳಿದ್ರೆ ಇನ್ನು ಮ್ಯಾಕ್ಸಿಮಮ್ಮು ಅಂಥ ದೊಡ್ಡ ಅಪ್ಗಳಿಗೆ ಏನೂ ಇಲ್ಲ. ಇನ್ನು ಕೃಷ್ಣಾಪುರದ ಹತ್ರ ಬಂದರೆ ನಾನು ಮನೆಗೆ ಬಂದಂಗೆ ಕಂಪ್ಲೀಟು, ಯಾಕೆಂದರೆ ಫುಲ್ ಡೌನಲ್ಲೇ ಅದು ಇವತ್ತು ನಾನು ಟಯರ್ಡ್ ಮಾಡ್ಕೊಳ್ಲಿಲ್ಲ. ನಿಧಾನಕ್ಕೆ ಅಲ್ಲಿ ಕನ್ಸಿಸ್ಟೆನ್ಸಿನೇ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೆ. ಗೇರ್ ಶಿಫ್ಟ್ ಮಾಡುವೆ ಮಾತ್ರ ನಾನು, ಯಾಕೆ ಗೇರ್ ಶಿಫ್ಟ್ ಮಾಡಲಿಲ್ಲ ಅಂದರೆ ಕಾಲಿಗೆ ಪ್ರೆಷರ್, ಪೆಡಲ್ ಕೊಡೋಕ್ಕಾರೆ ಪ್ರೆಷರ್ ತುಂಬ ಬರೋದು, ಗ್ಯಾರಂಟಿ ಪೇಯ್ನ್ ಬರೋದು ಅಂತ ಹೇಳಿ ತುಂಬ ನಿಧಾನಕ್ಕೆ ನಾನು ಪೆಡಲ್ ಮಾಡ್ಕೊಂಡು ಹೋದೆ. ಇಲ್ಲಿ ನಾನು 5 ಗಂಟೆಗೆ ಬಿಟ್ಟಿದ್ದು ನಾನು ಸ್ಕೂಲ್ನ, ಅದೇ ಸ್ಯಾಟರ್ಡೇ ಆದ್ರೂ ಮಧ್ಯಾಹ್ನ ತನಕ ಅಷ್ಟೇ ಇದ್ದಿದ್ದು. ಬಟ್ ಫಂಕ್ಷನ್ ಎಲ್ಲ ಇದ್ದಿದ್ದರಿಂದ ಲೇಟ್ ಆಯಿತು. ಆಗಲೇ ನೀವು ಹೇಳ್ದಂಗೆ ಆಯಿತು. ನೆಕ್ಸ್ಟು ಮನೆಗೆ ಬಂದೆ. ಎಷ್ಟು 5 ಗಂಟೆ ಬಿಟ್ಟಿದ್ದು 6 ಗಂಟೆ 10 ನಿಮಿಷ ಅಥವಾ 6:15 ಅಂತ ಇಟ್ಕೊಳ್ಳೋಣ, ಅಷ್ಟು ಟೈಮ್ ಹಿಡಿತು ನಾನು ಮನೆಗೆ ಬಂದಾಗ. ಸ್ವಲ್ಪ ಕಾಲು ಪೇಯ್ನ್ ಅನಿಸ್ತಿತ್ತು, ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಒಂಥರ ಒಳ್ಳೆಯ ಅನುಭವ ಆಯಿತು. ಎಲ್ಲ ಕೇಳೋರಯ್ಯ ಶಾಲೆಯಲ್ಲಿ, ಅಲ್ಲಿ ಮ್ಯಾನೇಜರ್ ಇದ್ದವರು ಕೆಲವೊಂದು ಟಿಪ್ಸ್ ಕೊಟ್ಟು ನಾನು ಒಂದು 8-10 ಕಿಲೋಮೀಟ್ರ್ ನಾನು ಪೆಡಲ್ ಮಾಡ್ತೀನಿ. ಏನೋ ನೀ ಪೇನ್ ಏನಾದ್ರು ಬಂದರೆ ಕ್ಯಾಪ್ ಹಾಕೋ, ಸ್ವಲ್ಪ ಎಲ್ಲ ಸುಮಾರು ಗೈಡ್ ಮಾಡಿದ್ರು. ಎಲ್ಲರೂ ನಮ್ಮ ಫ್ರೆಂಡ್ ಒಬ್ಬರು ನನ್ಕುಮಾರ್ ಅಂತ ಹೇಳಿ ಅವ್ರಂತ ನಾನು ವಾಟ್ಸಪ್ಗೆಲ್ಲ ಶೇರ್ ಮಾಡ್ತೀನಪ್ಪ ನಿಮ್ಮದು ಫೋಟೋ ಹಂಗೆ ಹಿಂಗೆ, ನಾನು ಅವೆಲ್ಲ ಬೇಡ ಅಂತ ಹೇಳಿ ಈ ದಿನದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳ್ತಾ, ನಾಳೆ ಅಂದರೆ ನಾಳೆ ಸಂಡೇ ಕಂಪ್ಲೀಟ್ ರೆಸ್ಟ್, ಯಾವುದೇ ಕಾರಣಕ್ಕೂ ಸೈಕಲ್ ಮುಟ್ಟಲ್ಲ. ಇನ್ನು ಸೋಮವಾರನೂ ಒಂದು ಸಲ ನೋಡೋಣ, ಶಾಲೆಗೆ ಸೈಕಲ್ ತೊಗೊಂಡು ಮತ್ತೆ ರಿಟರ್ನ್ ಆಗೋದು ಅಂತ ಹೇಳಿ ನನ್ನ ಅನುಭವನ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ.